ವೀಕ್ಷಕರೇ, ಮೀನ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ 5ನೇ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ, ಕೆಲವೊಂದು ಎಚ್ಚರಿಕೆಗಳು ಯಾವುವು, ಮತ್ತೆ ನಿಮಗಿರ್ತಕ್ಕಂತಹ ಪರಿಹಾರಗಳು ಏನು ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ತಡ ಮಾಡೋದ್ ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮೀನ ರಾಶಿಯ ಜನ್ಮ ನಕ್ಷತ್ರಗಳು ಪೂರ್ವಭಾದ್ರ ನಕ್ಷತ್ರದ 4ನೇ ಚರಣ, ಉತ್ತರಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರ್ತಕ್ಕಂತಹ ಮೀನರಾಶಿಯ ಮಿತ್ರ ರಾಶಿಗಳು ಕಟಕ ಮತ್ತು ವೃಶ್ಚಿಕ ರಾಶಿ ಆದ್ರೆ, ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳ ಫಲವನ್ನ ತಿಳಿಸ್ತಾ ಇರೋದಕ್ಕಿಂತ ಮುಂಚೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಮೇ ತಿಂಗಳಲ್ಲಿ ಮೀನರಾಶಿಯವರಿಗೆ ಈ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮನೆಯಲ್ಲಿ ತಂದೆನೋ, ತಾಯಿನೋ, ಹೆಂಡತಿನೋ, ಗಂಡನೋ, ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂಥ ಸಹೋದರರು ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು. ಸ್ವತಃ ನೀವು ಕೂಡ ಆರೋಗ್ಯದ ಬಗ್ಗೆ ಒಂದು ಕೇರ್ಫುಲ್ ಆಗಿರತಕ್ಕಂತ ಒಳ್ಳೆ ಒಂದು ವ್ಯವಸ್ಥೆಯನ್ನ ರೂಢಿಸ್ಕೋಬೇಕಾಗುತ್ತೆ. ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಆಯ್ತು ಅಂದ ತಕ್ಷಣ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ. ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡೋದು, ಆಮೇಲೆ ಚಿಕ್ಕ ಸಮಸ್ಯೆ ದೊಡ್ಡದಾಗೋದು, ಆಮೇಲೆ ಸುಮ್ನೆ ಆಸ್ಪತ್ರೆಗಳಿಗೆ ಅಲದಾಡೋದು, ದುಡ್ಡನ್ನ ಖರ್ಚು ಮಾಡ್ಕೊಳ್ಳೋದು. ಆ ತರ ಮಾಡ್ಕೊಳ್ಳೋದು ಬೇಡ. ಸಮಸ್ಯೆಯನ್ನ ಚಿಕ್ಕದಾಗಿದ್ದಾಗ್ಲೇ ಅದನ್ನ ಸರಿ ಮಾಡ್ಕೊಳ್ಳುವಂತದ್ದು ಒಳ್ಳೇದಲ್ವೇ? 4 ಕಾಸು ಸಂಪಾದನೆ ಮಾಡ್ಕೋಬಹುದು, ಆರೋಗ್ಯನೂ ವೃದ್ಧಿ ಆಗುತ್ತೆ, ಸಮಯನೂ ಉಳಿತದೆ, ದುಡ್ಡು ಉಳಿತದೆ, ಮಾನಸಿಕವಾಗಿರುವಂತ ನೆಮ್ಮದಿನೂ ಉಳಿತದೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಜೊತೆಯಲ್ಲಿ ನಿಮ್ಮ ಬಗ್ಗೆನೂ ಕೂಡ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ನೀವು ಊಟ ಮಾಡುವಂತ ಆಹಾರದಿಂದ ಹಿಡಿದು ಕುಡಿಯುವಂತ ನೀರಿನಿಂದ ಹಿಡಿದು ಸ್ವಲ್ಪ ಶುಚಿಯಾಗಿರ್ತಕ್ಕಂಥದ್ದನ್ನ ಫಾಲೋ ಮಾಡುವಂತ ಪ್ರಯತ್ನವನ್ನು ಮಾಡಿ. ಮತ್ತೆ ನೀವು ಬೆಳಗ್ಗೆ ತಕ್ಷಣ ಯೋಗ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಒಳ್ಳೆ ವಾತಾವರಣದಲ್ಲಿರುವಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಆರೋಗ್ಯ ತುಂಬಾ ಫಿಟ್ ಆಗಿರುತ್ತೆ. ಆರೋಗ್ಯ ಫಿಟ್ ಆಗಿತ್ತು ಅಂತಂದ್ರೆ ನಿಮಗೆ ದೇಹದಲ್ಲಿ ಎನರ್ಜಿ ಬರುತ್ತೆ, ಮೆಂಟಲಿ ಫಿಟ್ ಆಗಿರ್ತೀರಿ, ಮತ್ತು ನೀವು ದುಡಿಯೋದಕ್ಕೂ ಕೂಡ ಶಕ್ತರಾಗಿರ್ತೀರಿ, ಹಣಕಾಸಿನಲ್ಲೂ ಕೂಡ ವೃದ್ಧಿ ಆಗುತ್ತೆ. ಒಂದ್ ವೇಳೆ ಆರೋಗ್ಯದಲ್ಲಿ ವೀಕ್ ಆಯ್ತು ಅಂತಂದ್ರೆ ಕೆಲಸದ ಮೇಲೆ ಪರಿಣಾಮ ಆಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ, ಆರ್ಥಿಕ ಸ್ಥಿತಿಗತಿ ಮೇಲೆ ಪರಿಣಾಮ ಆಗುತ್ತೆ. ಒಂದಕ್ಕೊಂದು ಚೈನ್ ಸಿಸ್ಟಮ್ ಇರೋ ತರ ಇರುತ್ತೆ. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ಬಹಳ ಅನುಕೂಲ. ಇನ್ನು ಈ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಎಚ್ಚರಿಕೆ ಇರಬೇಕಾಗತ್ತೆ. ನೀವು ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರಿ, ಅಥವಾ ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇರಿ, ಸ್ವಂತದ್ದೇನೋ ಒಂದ್ ಮಾಡ್ತಾ ಇರಿ, ಏನೇ ಕೆಲಸ ಮಾಡ್ತಾ ಇರಿ, ನೀವು ಕೃಷಿಕರೇ ಆಗಿರಿ, ಉದ್ಯಮಿಗಳೇ ಆಗಿರಿ, ವ್ಯಾಪಾರಸ್ಥರೇ ಆಗಿರಿ, ಅಥವಾ ನೀವು ಏನೇ ಒಂದು ನೌಕರಿ ಮಾಡ್ತಾ ಇರಿ, ನಿಮ್ಮ ಸುತ್ತಲೂ ಏನ್ ನಡೀತಾ ಇದೆ ಅನ್ನೋದ್ರ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ನಿಮ್ಮನ್ನು ಓವರ್ಟೇಕ್ ಮಾಡುವಂತ ಜನಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮನ್ನ ತಪ್ಪಿನಲ್ಲಿ ಸಿಕ್ಕಾಕಿಸುವಂತಹದ್ದೇ ಕೆಲವೊಂದು ಜನಗಳಿದ್ದಾರೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ನೀವು ತಪ್ಪು ಮಾಡದೇ ಇದ್ರು ಕೂಡ ತಪ್ಪಿತಸ್ಥರು ಅನ್ನುವಂತ ಜನಗಳು ಕೂಡ ಇರ್ತಾರೆ. ಅಂತವ್ರ ಮಧ್ಯದಲ್ಲಿ ತಪ್ಪು ಮಾಡ್ಕೊಂಡು ಸಿಕ್ಕಾಕೊಳಕ್ ಹೋಗ್ಬೇಡಿ. ನೀವೇನೇ ಕಾಗದ ಪತ್ರ ಇರ್ಬೋದು, ಲೆಕ್ಕ ಪತ್ರ ಇರ್ಬೋದು, ಸಹಿ ಸೂತ್ರಗಳಿರ್ಬೋದು, ಅಥವಾ 4 ಜನ ಇದ್ದಾಗ ಮಾತಾಡುವಂತ ಥಿಯರಿ ಇರ್ಬೋದು, ನಿಮ್ಮ ನಡೆ ನುಡಿಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ನಡೆದುಕೊಂಡು ಬಂದ್ರೆ ಯಾರೇನು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನೀವು ಶತ್ರುಗಳಿಗೆ ಆಹಾರ ಆಗ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಕೋಪ ಬರುತ್ತೆ ನಿಜ, ಆದ್ರೆ ಕೋಪ ಬಂದಾಗ ನೀವು ಹೇಳುವಂತಹ ಮಾತುಗಳು ಕೆಲವೊಂದು ಜನರಿಗೆ ಅರ್ಥ ಆಗಲ್ಲ. ಅದು ಅರ್ಥ ಆದ್ರೂ ಕೂಡ ಬೇರೆ ರೀತಿಯಲ್ಲಿ ಕನ್ವರ್ಟ್ ಮಾಡುವಂತ ಜನಗಳಿರೋದ್ರಿಂದ ನೀವು ಸ್ವಲ್ಪ ಸೈಲೆಂಟ್ ಆಗಿರುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಏನೇ ತರ ಅಸಮಾಧಾನ ಇದ್ರು ಕೂಡ ಅದನ್ನ ನೇರವಾಗಿ ತೋರ್ಪಡಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವೊಂದು ಜನರು ಹೆಂಗೆ ಏನು ಅಂತೇಳಿ ನಿಮ್ ಮನಸ್ಸಿನಲ್ಲೇ ತಿಳ್ಕೊಂಡು ಆ ಜನಗಳ ಜೊತೆ ಯಾವ ರೀತಿ ನಾವು ನಡ್ಕೋಬೇಕು ಅನ್ನುವಂತ ಪ್ಲಾನ್ ಅನ್ನ ನಿಮ್ ಮನಸ್ಸಿನಲ್ಲೇ ಮಾಡ್ಕೊಂಡ್ರೆ ಅದ್ಭುತವಾದ ಜಯ ಸಿಗುತ್ತೆ. ಇದನ್ನೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಏನಾಗುತ್ತೆ, ಕೆಲವೊಂದು ಅನೇಕ ಸಮಸ್ಯೆಗಳು ಇರ್ತವೆ. ನೋಡಿ, ನನ್ನ ಮಗನಿಗೆ ಕೆಲಸ ಹುಡುಕ್ಬೇಕು, ಅಥವಾ ಮಗನಿಗೆ ಒಳ್ಳೆ ಸ್ಕೂಲ್ ಅನ್ನ ನೋಡ್ಕೋಬೇಕು, ಅಥವಾ ಮನೆ ಬಾಡಿಗೆ ಕಟ್ಟಬೇಕು, ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರ್ತೀರಿ. ಕೆಲಸದ ಒತ್ತಡ ಇರುತ್ತೆ, ಅಥವಾ ಚಿಂತೆ ಇರುತ್ತೆ, ಅಥವಾ ಹಣಕಾಸಿನ ಒತ್ತಡಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆದ್ರೆ ದುಡುಕ್ಲಿಕ್ಕೆ ಹೋಗ್ಬಾರ್ದು. ಪ್ಲಾನ್ ಮಾಡ್ಕೊಂಡು ಸೆಟಪ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು. ಖರ್ಚು ವೆಚ್ಚಿಗೆ ಅಂಕುಶವನ್ನ ಹಾಕಿದ್ದೇ ಆಯ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಜಯ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ.
ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಕುಟುಂಬ ಆಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಜೀವನ ಆಯ್ತು, ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಡೆಯುವಂತ ಪ್ರಯತ್ನವನ್ನ ಮಾಡಿ. ಯಾರೇನೋ ಕರೆದು ಬಿಟ್ರು ಅಂದ ತಕ್ಷಣ ಹೋಗ್ಬಿಡೋದು, ಎಲ್ಲ ಊರಿಗೆ ಹೋಗ್ಬಿಡೋದು, ಅನವಶ್ಯಕವಾಗಿ ಅಲದಾಡುವಂತದ್ದು, ಅನವಶ್ಯಕವಾಗಿ ಖರ್ಚು ಮಾಡುವಂತದ್ದು, ಈ ರೀತಿ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ನೀವೇನಾದ್ರೂ ಈಗ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಆರ್ಥಿಕವಾದಂತಹ ಸಮಸ್ಯೆಗಳು ಎದುರಾಗುವಂತಹ ಸನ್ನಿವೇಶಗಳಿದೆ. ಇದು ಎಷ್ಟು ಸತ್ಯನ ಸುಳ್ಳು, ಇದು ನೀವು ಬೇಕಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇದನ್ನ ಯೋಚನೆ ಮಾಡ್ಕೊಂಡು ನೋಡಿ, ಬೇಕಿದ್ರೆ ಇದನ್ನ ಫಾಲೋ ಮಾಡಿ ನೋಡಿ ನಿಮ್ಗೆ ಎಷ್ಟು ಫಲ ಸಿಗುತ್ತೆ. ಇದನ್ನ ಫಾಲೋ ಮಾಡದೆ ಬಿಡಿ ಬೇಕಿದ್ರೆ ಎಷ್ಟು ನಿಮಗೆ ಕಷ್ಟ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಇದರ ಸ್ವಲ್ಪ ಈ ವಿಡಿಯೋ ಮಾಡೋದೇ ಅದಕ್ಕೋಸ್ಕರ, ನಿಮಗೆ ಇದರಿಂದ ಉಪಯೋಗ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮಾಡುವಂತ ಪ್ರಯತ್ನ ಮಾಡಿ. ಇನ್ನೂ ಅದ್ಭುತವಾದ ವಿಚಾರಗಳು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು. ಇದು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಹಣಕಾಸಿನಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಿಗೋ ದುಡ್ಡು ಕೊಡ್ತಾ ಇದ್ದೀರಿ ಅಥವಾ ದುಡ್ಡು ತರ್ತಾ ಇದ್ದೀರಿ ಅಥವಾ ಹಣಕಾಸಿನಿಂದ ಏನೋ ಒಂದು ವ್ಯವಹಾರಗಳನ್ನ ಅಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೇದು. ಬಂಧುಗಳೊಂದಿಗೆ ಅನವಶ್ಯಕವಾಗಿರ್ತಕ್ಕಂಥ ವಾಗ್ವಾದಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೋಲಿನ ಅನುಭವ ಇರುತ್ತಲ್ಲ, ಅದನ್ನ ಗೆಲುವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪಕ್ಕ ಪ್ಲಾನ್ ಮಾಡ್ಕೊಂಡು ನೀವು ಫೀಲ್ಡಿಗೆ ಇಳಿಬೇಕು. ಅಂದ್ರೆ ನೀವು ನಿಮ್ಮ ಅಖಾಡಕ್ಕೆ ಇಳಿದಾಗ ನೀವು ಖಂಡಿತವಾಗ್ಲೂ ನೀವು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಪ್ಲಾನ್ ಇರ್ಲಾರ್ದೆ ಇಳಿದ್ರೆ ಏನು ಪ್ರಯೋಜನ ಇಲ್ಲ. ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋಂಗೆ ಎಲ್ಲವೂ ಎದೆ ಮೇಲೆ ಬಂದಾಗ ಅವಾಗ ಪ್ಲಾನ್ ಮಾಡ್ಕೊಂಡ್ರೆ ತೊಂದರೆ ಆಗ್ತದೆ. ಅಡ್ವಾನ್ಸ್ ಆಗಿನೇ ಪ್ರಿಪೇರ್ ಆಗುವಂತ ಪ್ರಯತ್ನ ಮಾಡಿ. ಕಟ್ಟಡ ನಿರ್ಮಾಣಕ್ಕೆ ಸ್ವಲ್ಪ ಅರ್ಧಕ್ಕೆ ನಿಲ್ಲುವಂತಹ ಕೆಲಸಗಳು ಏನಾದ್ರು ಇದ್ರೆ ಸ್ವಲ್ಪ ಯೋಜನೆಯನ್ನ ರೂಪಿಸಿ. ನೀವೇನಾದ್ರೂ ಸೈಟ್ ಕೊಳ್ತಾ ಇದ್ದೀರಾ, ಮನೆ ಕೊಳ್ತಾ ಇದ್ದೀರಾ, ಮನೆ ಕಟ್ಟಿಸ್ತಾ ಇದ್ದೀರಾ, ಏನೋ ಒಂದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದೀರಾ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಕೊಂಡು ನೀವು ಅದ ಕೆಲಸಕ್ಕೆ ಕೈ ಹಾಕ್ಬೇಕು. ಸಡನ್ ಆಗಿ ಸ್ವಲ್ಪ ದುಡ್ಡು ಇಟ್ಕೊಂಡು ನೀವು ಅದಕ್ಕೆ ಕೈ ಹಾಕೊಂಡು ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಜನಗಳ ಮುಂದೆ ಆಶಾಸ್ಪದ ರೀತಿಯಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಇತ್ತು ಅಂತಂದ್ರೆ ಮಾಡಿ, ಇಲ್ಲದೆ ಇದ್ರೆ ಅನವಶ್ಯಕವಾಗಿ ಸಾಲ ಸಂದ ಮಾಡ್ಕೊಳ್ಳುವಂತದ್ದನ್ನ ನಿಲ್ಲಿಸ್ಬೇಕು. ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ಕೊಂಡು ನೀವು ಕೆಲಸ ಮಾಡುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ಸ್ವಲ್ಪ ಜನರಿಂದ ಸ್ವಲ್ಪ ಮೋಸ ಹೋಗುವಂತದ್ದು, ನಿಮ್ಮ ಬೆಲೆ ಬಾಳತಕ್ಕಂತ ವಸ್ತುಗಳನ್ನ ಮಿಸ್ ಮಾಡ್ಕೊಳ್ಳುವಂತದ್ದು, ಕಳೆದುಕೊಳ್ಳುವಂತ ಸನ್ನಿವೇಶಗಳು ಇರ್ತವೆ ಕೆಲವು ಜನರಿಗೆ. ಹಾಗಾಗಿ ಸ್ವಲ್ಪ ಮದುವೆ ಮುಂಜು ಏನೋ ಕಾರ್ಯಕ್ರಮ ಎಲ್ಲ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಅಥವಾ ಏನೋ ಮನೆಯಲ್ಲಿ ಒಡವೆಯನ್ನ ಎತ್ತಿಡ್ತಾ ಇದ್ರಿ, ಅದು ಎಲ್ಲಿಡ್ತಾ ಇದ್ದೀನಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮಗೂ ತುಂಬಾ ಉಪಯೋಗ ಆಗುತ್ತೆ. ಇನ್ನು ಈ ಕೆಲವೊಂದು ಬೇರೆ ಕಡೆಯಿಂದ ಸ್ವಲ್ಪ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ನನ್ಗೆ ಏನೋ ಒಂದು ಕೆಲಸ ಆಗ್ಬೋದು ಅಥವಾ ಏನೋ ಒಂದು ಶುಭ ಸಮಾಚಾರಗಳು ಬರ್ಬೋದು ಅನ್ನುವಂಥದ್ದು. ಬಟ್ ಆ ಬೇರೆಯವ್ರ ಮೇಲೆ ನೀವು ಯಾವತ್ತಿಗೂ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಯಿಂದ ನಡೆದುಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಲಾಭದಾಯಕವಾಗಿರ್ತಕ್ಕಂತ ಫಲಗಳು ಸಿಗುತ್ತೆ.
ಜೊತೆಗೆ ಸ್ವಲ್ಪ ಕೋಪಕ್ಕೆ ಕಡಿವಾಣವನ್ನ ಹಾಕಿ, ಎಷ್ಟೇ ಬೇಸರ ಕೋಪ ನೋವಿದ್ರು ಕೂಡ ಸ್ವಲ್ಪ ಮನಸ್ಸಿನಲ್ಲೇ ಇಟ್ಕೊಂಡು ಕೆಲಸವನ್ನ ಮಾಡಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ಬಹಳ ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಕಾನೂನಿನ ವಿಚಾರಗಳಲ್ಲಿ ಸ್ವಲ್ಪ ಈ ವಕೀಲರ ಜೊತೆಯಲ್ಲಿ ಚೆನ್ನಾಗಿ ಬಾಂಧವ್ಯ ಇಟ್ಕೋಬೇಕು. ನಿಮ್ದೇನಾದ್ರೂ ಕೋರ್ಟ್ ಕೇಸು ಕಚೇರಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಸ್ವಲ್ಪ ಮೃದುವಾಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡಿ. ಇನ್ನು ಈ ರಾಜಕಾರಣಿಗಳಿಗೆ ಸಮಾಜದಲ್ಲಿ ಏನೋ ಒಂದು ಸ್ಥಾನಮಾನಗಳ ಬಗ್ಗೆ ಒಂದು ನಿರೀಕ್ಷೆ ಇರುತ್ತೆ, ಸಿಗ್ಲಿಲ್ವನ್ನ ಅನ್ನುವಂತ ಬೇಸರ ಕೂಡ ಇರುತ್ತೆ. ಆದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಮಾಡಿರ್ತಕ್ಕಂತ ಕಾರ್ಯಕ್ಕೆ ನೀವು ಅಂದುಕೊಂಡಂತಕ್ಕಿಂತಲೂ ಹೆಚ್ಚಿನ ಫಲ ಖಂಡಿತವಾಗಿಯೂ ಮುಂದೆ ಸಿಕ್ಕೇ ಸಿಗುತ್ತೆ. ಸದ್ಯಕ್ಕೆ ಸಂದರ್ಭಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಹಾಗೇ ಮ್ಯಾನೇಜ್ ಮಾಡತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಸ್ವಲ್ಪ ನಿಮ್ಮ ಕೈ ಕೆಳಗಿನಲ್ಲಿರ್ತಕ್ಕಂತ ಜನಗಳ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಮೇಲಧಿಕಾರಿಗಳಿಗಿಂತಲೂ ನಿಮ್ಮ ಕೆಳಗಡೆ ಇರ್ತಕ್ಕಂತ ವ್ಯಕ್ತಿಗಳು ಏನಿದಾರಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ಓವರ್ಟೇಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ನಿಮ್ಮ ತಪ್ಪುಗಳನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಏನೋ ಇರುತ್ತೆ, ಒಳ್ಳೆ ಪ್ರತಿಭೆ ಇರುತ್ತೆ, ಅಂದುಕೊಂಡಂತ ಒಂದು ವೇದಿಕೆ ಸಿಗ್ತಾ ಇಲ್ವಲ್ಲ, ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ವಲ್ಲ ಅನ್ನುವಂತ ಚಿಂತೆ ಇರುತ್ತೆ. ತೊಂದರೆ ಇಲ್ಲ, ಖಂಡಿತವಾಗ್ಲೂ ಬರುವಂತ ದಿನಗಳಲ್ಲಿ ಸಿಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ನಡೆದುಕೊಳ್ಳುವಂತ ಪ್ರಯತ್ನವನ್ನ ಮೀನ್ ರಾಶಿಯವರು ಮಾಡ್ಬೇಕಾಗತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ ಒಳ್ಳೆ ಫಲಗಳಿದೆ, ಆದ್ರೆ ಕೆಲವೊಂದು ಎಚ್ಚರಿಕೆ ಬಹಳ ಮುಖ್ಯವಾಗಿ ನೀವು ಫಾಲೋ ಮಾಡ್ಬೇಕಾಗಿರ್ತಕ್ಕಂಥ ಎಚ್ಚರಿಕೆಗಳಿದ್ದಾವೆ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಕ್ಸಸ್ ಕಾಣುವಂತ ಸಾಧ್ಯತೆ ಇದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಆ ಒಂದು ಒಳ್ಳೆ ಫಲಗಳು ಸಿಗೋದಕ್ಕೆ ನಿಮ್ಗೆ ಪರಿಹಾರ ಬೇಕಲ್ವಾ, ಪರಿಹಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಹೋಗಿ ನಿಮ್ಗೆ ಇಷ್ಟವಾಗಿರತಕ್ಕಂತ ರಾಶಿ ಫಲಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಅಂತ ಏನ್ ಮಾಡ್ಕೋಬೇಕು? ಮೀನ್ ರಾಶಿಯವರು ಈ ಮೇ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ನೋಡಿ, ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅನುಕೂಲತೆಗಳಾಗ್ತದೆ. ಜೊತೆಗೆ ಉಗ್ರ ನರಸಿಂಹನ ಮಂತ್ರವನ್ನ ಪಠಣ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಅನುಕೂಲ ಆಗುತ್ತೆ. ಶಿವ ಸಹಸ್ರನಾಮವನ್ನ ಪಠಣ ಮಾಡ್ಕೊಳ್ಳಿ. ಮಹಾಮೃತ್ಯುಂಜಯ ಹೋಮವನ್ನ ಮಾಡಿಸಿ. ನಿಮ್ಗೆ ಅನುಕೂಲ ಆಯ್ತು ಅಂತಂದ್ರೆ ತುಂಬಾ ಸಿಂಪಲ್ ಆದ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದಾಗಿರೋದ್ರಿಂದ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ ಕೆಲಸವನ್ನ ಪ್ರೀತಿಸಿ ಖಂಡಿತವಾಗಿಯೂ ನಿಮಗೆ ತಾಯಿ ಅನ್ನಪೂರ್ಣೇಶ್ವರಿ ಶುಭಕಾರಕವಾಗಿರತಕ್ಕಂತಹ ಮಂಗಳಕರವಾಗಿರತಕ್ಕಂತಹ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.